ನಾವು ಎಣ್ಣೆ ಕಾರ್ ಥರ ಯೂಟಲ್ ಇರುತ್ತೆ. ಬ್ರೇಕು ಡಿ ಪ್ರೆಸ್ ಮಾಡಿ, ಬ್ರೇಕು ಡ್ರೈವ್ ಡಿಫಾಲ್ಟ್ ಡಿ ಪ್ರೆಸ್ ಮಾಡಿ. ಒಂದ್ಸತಿ ಎಕೋ ಮೋಡ್ ಬರುತ್ತೆ, ಒಂದ್ಸತಿ ಡಿ ಪ್ರೆಸ್ ಮಾಡಿ ಸ್ಪೋರ್ಟ್ಸ್ ಮೋಡ್ ಶಿಫ್ಟ್ ಆಗುತ್ತೆ. ಓಕೆ. ಎರಡಲ್ಲಿ ಓಡಿಸ್ಕೊಳ್ಳಿ, ಪಿಕಪ್ ಸ್ಪೀಡ್ ವೇರಿಯೇಷನ್ ಆಗುತ್ತೆ. ಅಲ್ಲ ಇದು ರೇಂಜ್ ಎಷ್ಟು 67% ಅಂತ ತೋರಿಸ್ತಾ ಇದೆ. ಬ್ಯಾಟ್ರಿ 61 ಇರೋದು, ಈ ಪರ್ಸೆಂಟೇಜ್ಗೆ 64 ರೇಂಜ್ ಹೋಗ್ಬೋದು ನೀವು ಎಕೋದಲ್ಲಿ. ಓಕೆ ಓಕೆ. 61 ಶೋ ಆಗುತ್ತೆ. ಎಕೋದಲ್ಲಿ 3 ಕಿಲೋಮೀಟರ್ ಜಾಸ್ತಿ. ಇದು 87 ಕಿಲೋಮೀಟ್ರ್ 89 ಕಿಲೋಮೀಟ್ರ್ ಓಡುತ್ತೆ ಅಂತ, ಓಡಿದೆ ಅಂತನಾ? ಓಕೆ ಓಕೆ ಓಕೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ನಾನು ಓಡಿಸ್ತಾ ಇದ್ದೀನಿ ದಿ ಬಜಾಜ್ ಚೇತಕ್ C2501 ಅಂತ. ಸೊ ಏನಕ್ಕೆ ಇದಕ್ಕೆ C2501 ಅಂತ ಇಟ್ಟಿರೋದು ಅಂತ ಅಂದರೆ, ಇದರಲ್ಲಿ ಬರೋದು 2.5 kWh ಬ್ಯಾಟ್ರಿ ಬರುತ್ತೆ. ಸೊ ಮೋಟ್ರ್ ಬಂದ್ಬಿಟ್ಟು ಅರೌಂಡು 2.2 kW ಮೋಟ್ರ್ ಬರುತ್ತೆ. ಸೊ ಇದ್ರದ್ದು ರೇಂಜ್ ಬಂದ್ಬಿಟ್ಟು ಕಂಪ್ನಿಯವ್ರು ಕ್ಲೇಮ್ ಮಾಡೋದು 110 ಕಿಲೋಮೀಟ್ರ್ ಅಂತ ಒಂದು ಚಾರ್ಜಲ್ಲಿ. ಬಟ್ ಪ್ರಾಕ್ಟಿಕಲ್ ರೇಂಜ್ ಬಂದ್ಬಿಟ್ಟು ಇದರಲ್ಲಿ ಅರೌಂಡ್ 80 to 85 ಕಿಲೋಮೀಟ್ರ್ ರೇಂಜ್ ಬರುತ್ತೆ. ಸೊ ಗಾಡಿ ಅಂತೂ ನೋಡ್ಬೋದು ಸಖತ್ ಲೈಟ್ ವೆಯ್ಟ್ ಆಗಿದೆ. ಸೊ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಅರೌಂಡ್ 170 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ಆರಾಮಾಗಿ ಸಿಟಿಲಿ ಓಡಾಡೋಕ್ಕೆ ಸಖತ್ತಾಗಿದೆ ಗುರು. ಸೊ ನಾನಿವಾಗ ಸ್ಪೋರ್ಟ್ಸ್ ಮೋಡಲ್ಲಿ ಓಡಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ ಈ ಕಡೆ, ಹಿಂಗೆ ಹೋಗ್ಬಿಡೋಣ. ಬ್ರೇಕಿಂಗು ತುಂಬ ಚೆನ್ನಾಗಿದೆ. ಮುಂದ್ಗಡೆ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಇದ್ರದ್ದು ಇಕೋ ಮೋಡಲ್ಲಿ ಇದ್ರ ಟಾಪ್ ಸ್ಪೀಡ್ ಬಂದ್ಬಿಟ್ಟು 55 km/h ಅಂತ ಹೇಳಿದ್ದಾರೆ. ಸೊ ಸ್ಪೋರ್ಟ್ಸ್ ಮೋಡಲ್ಲಿ ನಿಮ್ಗೊಂದು 65 km/h ಹೋಗ್ಬೋದು ಗಾಡಿ. ಬನ್ನಿ ಮೇಲಿಂದ ಹೋಗೋಣ. ಸೊ ಈ ಗಾಡಿದು ಬೆಲೆ ಕೇಳ್ಬೋದು ನೀವೇನಂತ. ಇವಾಗ ಇಂಟ್ರೊಡಕ್ಟರಿ ಪ್ರೈಸ್ ಬಿಟ್ಟಿದ್ದಾರೆ. ಸೊ ಬೆಂಗಳೂರಲ್ಲಿ ನೀವು ಈ ಗಾಡಿ ತೊಗೊತೀರಾ ಅಂತ ಅಂದರೆ ಅರೌಂಡ್ 94,000 rupees ಆಗುತ್ತೆ ಈ ವೀಕಲ್ ತೊಗೊಂಡ್ರೆ. ಸೊ ನೆಕ್ಸ್ಟ್ ವೀಕಲ್ಲಿ ಏನಾದ್ರು ತೊಗೊತೀರಾ ಅಂತ ಅಂದರೆ 98,000 ಆಗತ್ತಂತೆ. ಸೊ ಹಂಗೆ ನೋಡಿದ್ರೆ ದಿಸ್ ಇಸ್ ದ ಮೋಸ್ಟ್ ಅಫೋರ್ಡಬಲ್ ಎಲೆಕ್ಟ್ರಿಕ್ ಸ್ಕೂಟರ್ ಗುರು ಇದು. ಸೊ ಇದರಲ್ಲಿ ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ನಿಮಗೆ 4 hours ಚಾರ್ಜಿಂಗ್ ಬರುತ್ತೆ. ಸೊ ಚೆನ್ನಾಗೇ ಇದೆ ಗುರು, ನೋಡ್ಬೋದು ನೀವು. ಆರಾಮಾಗಿ ಹೋಗ್ತಾ ಇದೆ, ಏನು ಇಶ್ಯೂಸ್ ಇಲ್ಲ. ಸೊ 4 ಕಲರ್ ಏನೋ ಬರುತ್ತೆ. ನಾನು ಓಡಿಸ್ತಾ ಇರೋದು ಇದು ರೆಡ್ಡು. ಬನ್ನಿ ಇಲ್ಲೇ ತೊಗೊಳ್ಳೋಣ. ಸೊ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ ನಿಮಗೆ. ಮ್ಯೂಸಿಕ್ ಅಲರ್ಟ್ಸು, ಮ್ಯೂಸಿಕ್ ಚೇಂಜ್ ಮಾಡ್ಬೋದು, ಕಾಲ್ಸ್ ಆನ್ಸರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಹಿಲ್ ಹೋಲ್ಡ್ ಅಸಿಸ್ಟ್ ಬರುತ್ತೆ ಇದರಲ್ಲಿ. ಆ ಥರ ಎಲ್ಲ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಗಾಡಿ ಚೆನ್ನಾಗೈತೆ ಗುರು. ಇದರಲ್ಲಿ ಬಂದ್ಬಿಟ್ಟು ಹಬ್ ಮೌಂಟೆಡ್ ಮೋಟ್ರ್ ಅಂತ ಬರೋದು. ಹಬ್ ಮೌಂಟೆಡ್ ಅಂತ ಅಂದರೆ ನಿಮಗೆ ಡೈರೆಕ್ಟ್ ವೀಲ್ಗೆ ಕನೆಕ್ಟ್ ಆಗಿರುತ್ತೆ ಇದು ಮೋಟ್ರು. ಸೊ ಬೇರೆ ಗಾಡಿಲೆಲ್ಲ ಏನಾಗುತ್ತೆ ಅಂತ ಅಂದರೆ ನಿಮಗೆ ಒಂದು ಬೆಲ್ಟ್ ಕನೆಕ್ಟ್ ಕೊಟ್ಟಿರ್ತಾರೆ, ಇಲ್ಲ ಶಾಫ್ಟ್ ಕನೆಕ್ಟ್ ಮಾಡಿರ್ತಾರೆ, ಇಲ್ಲಾಂದರೆ ಚೈನ್ ಮುಖಾಂತರ ಕನೆಕ್ಟ್ ಮಾಡಿರ್ತಾರೆ. ಬಟ್ ಈ ಗಾಡೀಲಿ ಆ ಥರ ಅಲ್ಲ. ಸೊ ಚೆನ್ನಾಗಿ ಕೊಟ್ಟಿದ್ದಂಗೆ ಗುರು. ಆರೋನು ಚೆನ್ನಾಗಿದೆ. ಸಸ್ಪೆನ್ಷನು ಚೆನ್ನಾಗಿದೆ. ಸೊ ಹಿಂದ್ಗಡೆ ಬಂದ್ಬಿಟ್ಟು ಟ್ವಿನ್ ಸಸ್ಪೆನ್ಷನ್ ಬರುತ್ತೆ. ಸೊ ಮುಂದ್ಗಡೆ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಈ ಗಾಡಿದು ಏನು ಅಡ್ವಾಂಟೇಜ್ ಅಂತ ಗುರು, ಯಾವುದು ಎಲೆಕ್ಟ್ರಿಕ್ ವೆಹಿಕಲ್ಲು ಇವಾಗ ಬರ್ತಾ ಇರೋ ಸೆಗ್ಮೆಂಟಲ್ಲಿ ಯಾವುದು ಮೆಟಲ್ ಬಾಡಿ ಕೊಡಲ್ಲ. ಸೊ ಈ ಗಾಡೀಲಿ ಮೆಟಲ್ ಬಾಡಿ ಬರುತ್ತೆ ನಿಮಗೆ ಬಾಡಿ ಎಲ್ಲ. ಸೊ ಏನಾದ್ರು ಬಿದ್ದರೆ ಡೆಂಟ್ ಆದರೆ ಆರಾಮಾಗಿ ರೆಡಿ ಮಾಡಿಸ್ಕೊಬೋದು ನೀವು, ಏನು ಪ್ರಾಬ್ಲಮ್ ಇರಲ್ಲ. ಫ್ರಂಟು ಬ್ಯಾಕ್ ಎರಡು LED ಲೈಟಿಂಗ್ ಕೊಟ್ಟಿದ್ದಾರೆ. ಸೊ ಗಾಡಿ ನೋಡ್ಬೋದು ಹೆಂಗಿದೆ ಅಂತ. ಕೀ ನೋಡಿ ಹೆಂಗೆ ಕೊಟ್ಟಿದ್ದಾನೆ. ಸೊ ಮುಂದ್ಗಡೆ ಎಲ್ಲ ಚಾರ್ಜಿಂಗ್ ಇದು ಕೊಟ್ಟಿದ್ದಾರೆ. ಸೊ ಬೂಟ್ ಸ್ಪೇಸ್ ನೋಡ್ಬೋದು ನಿಮಗೆ ಅರೌಂಡ್ 25 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಚಾರ್ಜರ್ ನೋಡ್ಬೋದು, ಚಾರ್ಜರ್ ಹೆಂಗಿದೆ, ಚಾರ್ಜಿಂಗ್ ಪೋರ್ಟ್ ಇದು. ಸೊ ಚಾರ್ಜಿಂಗ್ ಹಾಕ್ಬಿಟ್ಟು ನೀವು ಆರಾಮಾಗಿ ಇದನ್ನು ಕೂಡ ಮಾಡಿಕೊಂಡು ಆರಾಮಾಗಿ ಚಾರ್ಜ್ ಮಾಡ್ಬೋದು. ನೋಡಿ ಹಿಂಗೆ ಇದೆ ಹಬ್ ಕನೆಕ್ಟೆಡ್ ಅಂತ ಕರೆಯೋದು. ಸೊ ಗಾಡಿ ನೋಡ್ಕೊಂಬಿಡಿ ಒಂದು ಸತಿ ಹೆಂಗಿದೆ ಅಂತ. ಚೆನ್ನಾಗೈತೆ ಗುರು, ರೆಡ್ ಕಲರ್ ಇದು. ಸಖತ್ತಾಗಿದೆ ಗಾಡಿ. ಸೀಟ್ ಅಂತೂ ಒಳ್ಳೆ ಕಂಫರ್ಟಬಲ್ ಆಗಿದೆ. ಬನ್ನಿ ಹೋಗೋಣ.
ಅದು ಆಟೋಮೆಟಿಕಾಗಿ ಸ್ಟಾರ್ಟ್ ಆಗುತ್ತೆ. ನ್ಯೂಟ್ರಲ್ಗೆ ಬಂದ ತಕ್ಷಣ ಈಗ ಡಿ ಒತ್ತಿದ್ರೆ ಸ್ಟಾರ್ಟ್ ಆಗುತ್ತೆ. ಈಗ ಇಕೋ ಮೋಡಲ್ಲಿದೆ. ಸೊ ಮತ್ತೆ ಇನ್ನೊಂದು ಸತಿ ಡಿ ಒತ್ತಿದ್ರೆ ಸ್ಪೋರ್ಟ್ಸ್ ಮೋಡಿಗೆ ಹೋಗುತ್ತೆ. ಗಾಡಿ ಅಂತೂ ಎಷ್ಟು ಲೈಟ್ ವೆಯ್ಟ್ ಆಗಿದೆ ಅಂತ ಅಂದರೆ ಆಲ್ಮೋಸ್ಟ್ 107 kgs ಏನೋ ಇರೋದು ಅಷ್ಟೇ. ಸೊ ಫ್ರೆಂಡ್ಸ್, ನೀವೇನಾದ್ರು ಸಿಟೀಲಿ ಈ ಥರ ಏನಾದ್ರು ಈ ಸ್ವಿಗ್ಗಿ ಝೊಮ್ಯಾಟೊ ಇಲ್ಲ ಡೈಲಿ ಆಫೀಸ್ಗೆ ಓಡಾಡ್ತೀರಾ, ಇಲ್ಲ ಕಾಲೇಜ್ಗೆ ಸ್ಕೂಲ್ಗೆ ಏನಾದ್ರು ಓಡಾಡ್ತೀರಾ, ಒಂದು ಆರಾಮಾಗಿ ಏನು ನಿಮಗೆ ಜಾಸ್ತಿ ಬಡ್ಜೆಟ್ ಇಲ್ಲದೆ ಆರಾಮಾಗಿ ತಲೆ ಕೆಡ್ಸ್ಕೊಳ್ದೆ ಓಡಾಡೋ ಅಂಥ ಗಾಡಿ ಬೇಕಂತಂದರೆ ಇದು ಬೆಸ್ಟ್ ಆಪ್ಷನ್ನು ನಿಮಗೆ. 94,000ಗೆ ಆರಾಮಾಗಿ ಕಡಿಮೆ ಅಂತಂದರೆ ಒಂದು 70 to 75 ಅಂತೂ ರೇಂಜ್ ಬಂದೇ ಬರೋದು ನಿಮಗೆ, ಹೆಂಗೆ ಓಡಿಸಿದ್ರು ನೀವು ಸ್ಪೋರ್ಟ್ಸ್ ಮೋಡಲ್ಲಿ ಅದರಲ್ಲ. ಸೊ ನಿಮ್ಗೆ ಆರಾಮಾಗಿ ವರ್ಕೌಟ್ ಆಗುತ್ತೆ. ಈಗ ಈ ಡೆಲಿವರಿ ಮಾಡ್ತಾರಲ್ಲ ಇ ಕಾಮರ್ಸು, ಇವರು ಕೆಲ್ಸಕ್ಕೆ ಓಡಾಡೋರು ಅವ್ರಿಗೂ ವರ್ಕೌಟ್ ಆಗುತ್ತೆ. ನಿಮಗೆ ಪೆಟ್ರೋಲ್ ಗಾಡಿ ಅಷ್ಟು ಇದು ಬರೋಲ್ಲ. ಬಟ್ ಒಂದು ಹೇಳ್ತೀನಿ, ಇದು ಹೈವೇಗೆ ಅಲ್ವೇ ಅಲ್ಲ, ಹೈವೇ ಗಾಡಿ ಅಲ್ವೇ ಅಲ್ಲ, ಹೈವೇಗೆಲ್ಲ ತೊಗೊಂಡು ಹೋಗ್ಬೇಡಿ. ಆಮೇಲೆ ಇವಾಗ ಚೇತಕ್ ಓಡಿಸಿದ್ನಲ್ಲ ಅದ್ರ ಗಾಡಿದು ಇನ್ನೊಂದು ಕೇಳಿದೆ ಗುರು, ಆ ಗಾಡಿದೇನಾದ್ರು ಚಾರ್ಜರ್ ಏನಾದ್ರು ಕೆಟ್ಟೋಯ್ತು ಅಂತ ಅಂದರೆ 7,500 ಅಂತ ಚಾರ್ಜರ್ಗೆ. ಆಮೇಲೆ ಹೇಳಿದ್ರು ಅವರು ಅದಕ್ಕೂ ಚಾರ್ಜರ್ಗೂ 18 months ವಾರಂಟಿ ಬರೋದಂತಂದರೆ 18 ಅದು ಅವ್ರು ಹೇಳಿದ್ರು ಚಾರ್ಜರ್ಗೂ 18 months ವಾರಂಟಿ ಬರುತ್ತೆ ಸರ್. ಬಟ್ ಜಸ್ಟ್ ಇನ್ ಕೇಸ್ ನೀವೇನಾದ್ರು ವಾಟರ್ ಡ್ಯಾಮೇಜ್ ಅದು ಇದು ಮಾಡಿಕೊಂಡ್ರೆ ಸೊ ಅದು ವಾರಂಟಿ ಕ್ಲೇಮ್ ಆಗೋಲ್ಲ, ನೀವು 7,500 ರೂಪಾಯಿ ಕೊಟ್ಟು ತೊಗೊಬೇಕಂತೆ ಚಾರ್ಜರು. ಅದೊಂದು ಇದು ಗುರು. ಈ ನಾವು ಮೊಬೈಲ್ಗಳು ಚಾರ್ಜರ್ ಯೂಸ್ ಮಾಡ್ತಾ ಚಾರ್ಜರ್ ಹೋದರೆ ಹೆಂಗೆ ತೊಗೊತೀವೋ ಅದೇ ಥರ ಗಾಡಿಗಳ್ದು ಇದು ಅದೇ ಕತೆ. ಎಲೆಕ್ಟ್ರಿಕ್ ಅಲ್ವಾ ಎಲ್ಲ ಹಂಗೆ. ಸೊ ಅವ್ರು ಹೇಳ್ತಾ ಇರೋದು 3 ವರ್ಷ ವಾರಂಟಿ ಕೊಡ್ತಾರಂತೆ ಗಾಡಿಗೆ. ಸೊ ಅದು ಬಿಟ್ಟರೆ ಇನ್ನು ಏನೇನೋ ಹೇಳಿದ್ರಪ್ಪ, ಎಲ್ಲ ಇದಿದೆ ಬಜಾಜ್ದು ಹಂಗೆ ಹಿಂಗೆ ಅಂತ. ಏನಾದರೂ ಎಲೆಕ್ಟ್ರಿಕ್ಕೆ ಗುರು. ಸೊ ನಮ್ಮದು ಈ ಗಾಡಿಗಳ ಥರ ಇದಿರಲ್ಲ. ಸೊ ಏನು ಪ್ರಾಕ್ಟಿಕಾಲಿಟಿ ನೋಡಿ. ಸೊ ಈ ಪೆಟ್ರೋಲ್ ಗಾಡಿಗಳೆಲ್ಲ ಹೆಂಗಂತ ಅಂದರೆ ನೀವೆಲ್ಲೇ ಹೋದ್ರು ಲಾಂಗ್ ಎತ್ಕೊಂಡು ಹೋಗ್ಬೋದು. ಎಲ್ಲರೂ ಪೆಟ್ರೋಲ್ ಖಾಲಿ ಆಯಿತು ಅಂದರೆ ಪೆಟ್ರೋಲ್ ಖಾಲಿ ಹಾಕ್ಸ್ಕೊಂಡು ಹೋಗ್ತಾ ಇರ್ಬೋದು ಅಷ್ಟೇ. ಬಟ್ ಚಾರ್ಜಿಂಗ್ ಹಂಗಾಗಲ್ವಲ್ಲ, ನೀವು ಎಲ್ಲರೂ ನಿಲ್ಸಿದ್ರೆ ಚಾರ್ಜಿಂಗ್ ಪಾಯಿಂಟ್ ಹುಡುಕಬೇಕು. ಚಾರ್ಜಿಂಗ್ ಪಾಯಿಂಟ್ ಸಿಕ್ಕರು 4 to 5 hour ಚಾರ್ಜ್ ಮಾಡಬೇಕು, ಆಮೇಲೆ ಓಡಿಸ್ಬೇಕು, ಅವೆಲ್ಲ ಇದೆ. ಅದೇ ಬೆಸ್ಟ್, ಅದು ಹೇಳ್ದಂಗೆ ಅದು ಇಟ್ಸ್ ಓನ್ಲಿ ಫಾರ್ ಸಿಟಿ ಪರ್ಪಸ್. ಅದನ್ನು ತೊಗೊಂಡು ನೀವೆಲ್ಲೂ ಲಾಂಗು ಹೈವೇಗೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಬಿಡಿ, ಅದು ಆಗದಿರೋ ಮಾತದು. ಬಟ್ ಸ್ಟಿಲ್ ಸೊ ಇದು ನೋಡಿ, ನಂದು ಯಮಾ ರೇಝೆಡ್ ಆರು ತೊಗೊಂಡು 3 ವರ್ಷ ಆಯಿತು, ಇನ್ನೂ ಏನು ಪ್ರಾಬ್ಲಮ್ ಬಂದಿಲ್ಲ ಗುರು. ಆರಾಮಾಗಿ ಇನ್ನೂ ಬೆಣ್ಣೆ ಥರ ಓಡ್ತಾ ಇದೆ. ಮೈಲೇಜೇ ಇದು ಆರಾಮಾಗಿ ನನಗೆ 45ವರೆಗೂ ಆರಾಮಾಗಿ ಬರ್ತಾಯಿದೆ. ಸೊ ಸ್ಲೋ ಆಗಿ ಈ ಥರ ಇಕಾನಮಿ ಮೋಡಲ್ ಓಡಿಸ್ತೀವಿ ಅಂತಂದರೆ ಆರಾಮಾಗಿ ಒಂದು 48-50ವರೆಗೂ ಆರಾಮಾಗಿ ಪುಷ್ ಮಾಡ್ಬೋದು ಈ ಗಾಡಿನ. ಸೊ ಸಾಕು ನನ್ನ ಫೀಸಿಬಿಲಿಟಿ ಪ್ರಾಕ್ಟಿಕ್ಯಾಲಿಟಿಗೆ. ಬಟ್ ಈ ನೇಚರ್ ಬಗ್ಗೆ ತುಂಬ ಕನ್ಸರ್ನ್ ಇರೋರು ಇರ್ತಾರಲ್ಲ, ಸೊ ಅವ್ರಿಗೆಲ್ಲ ಸ್ವಲ್ಪ ಇದು. ಸೊ ಇದಾದರೆ ಎನಿಡೇ ಪೆಟ್ರೋಲ್ ಬರ್ನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಅದು ಇದು ಅನ್ನೋರು. ಸೊ ಎಲೆಕ್ಟ್ರಿಕ್ ತೊಗೊಳೋದು ಇಟ್ಸ್ ಎ ಗುಡ್ ಆಪ್ಷನ್ ಗುರು. ಇನ್ನು ಫ್ಯೂಚರ್ ಇರೋದು ಎಲೆಕ್ಟ್ರಿಕ್ಕೇ ಬಿಡಿ. ಸೊ ಅದೇ ನಾನು ಹೇಳ್ದಂಗೆ ನಿಮಗೆ. ಸೊ ಈಗ ನಾನು ಚೇತಕ್ಕೆ ನೋಡಿಸಿದ್ನೋ, ಸೊ ಆ ಗಾಡಿಗೆ ಕಾಂಪಿಟೇಷನ್ ಬಂದುಬಿಟ್ಟು ಓಲಾ S1 Pro ಇದೆ. ಅದು ಬಿಟ್ಟರೆ ಹೀರೋದಲ್ಲಿ ವೀಡಾ ಅಂತ ಇದೆ, ಅದಿದೆ. ಅದು ಬಿಟ್ಟರೆ TVS iQube, ಆರ್ಬಿಟರು ಅದೆಲ್ಲ ಬರುತ್ತೆ ನಿಮಗೆ. ಬಟ್ ನಿಮಗೆ ಇದರಲ್ಲಿ ಚೇತಕಲ್ಲೂ ಇದರಲ್ಲೂ ಹೈಯರ್ ಕೆಪಾಸಿಟಿ ಮೋಟ್ರ್ ಮತ್ತು ಇದಿರೋದಿದೆ, ಅದು ಪ್ರೈಸ್ ಜಾಸ್ತಿ. ಇದು ಈ ಗಾಡಿ ಏನಂತ ಅಂದರೆ ಎಸ್ಪೆಷಲಿ ಸೂಟೆಡ್ ಫಾರ್ ಈ ಡೈಲಿ ಕಮ್ಯೂಟಿಂಗ್ ಮಾಡ್ತಾರಲ್ಲ ಗುರು. ಈಗೆಲ್ಲೋ ಪಾಪ ತುಂಬ ಜನ ಈಗ ಡೆಲಿವರಿ ಸರ್ವಿಸಲ್ಲಿ ಇರ್ತಾರೆ, ಅದು ಇದು ಕಲೆಕ್ಷನ್ಸು ಅದು ಇದರಲ್ಲಿ ಆ ಥರ ಇದ್ದವ್ರಿಗೆ ಬೆಸ್ಟ್ ಗಾಡಿ. ಆರಾಮಾಗಿ 94,000 ಕೊಟ್ಟು ಆರಾಮಾಗಿ ಇನ್ವೆಸ್ಟ್ ಮಾಡಿಕೊಂಡು ಲೋನ್ಗಿನ್ ಮಾಡಿಕೊಂಡು ಆರಾಮಾಗಿ ಗಾಡಿ ತೊಗೊಂಡು ಸೊ ಆರಾಮಾಗಿ ದುಡ್ಕೊಬೋದು ಗುರು. ಸೊ ಏನು ಡೈಲಿ ಏನೊಂದು 70 ಕಿಲೋಮೀಟ್ರ್ ಓಡಾಡೋರು ಇರ್ತಾರೆ, ಈ ಸ್ವಿಗ್ಗಿ ಮಾಡೋರು, ಝೊಮ್ಯಾಟೊ ಮಾಡೋರು, ಈ ಅಮೆಝಾನ್ ಡೆಲಿವರಿ ಇವ್ರಿಗೆಲ್ಲ ಸಖತ್ ಯೂಸ್ ಆಗುತ್ತೆ ಇದು ಗಾಡಿ ಇದು. ಸೊ ಅಂಥವ್ರಿಗೆ ವರ್ತ್ ಬೈಯಿಂಗು. ಇಲ್ಲ ನಾನು ಇಲ್ಲಿಂದ ಒಂದು 6 ಕಿಲೋಮೀಟ್ರ್ 8 ಕಿಲೋಮೀಟ್ರು 10 ಕಿಲೋಮೀಟ್ರು ಆಫೀಸ್ಗೆ ಹೋಗ್ತೀನಿ ಬರ್ತೀನಿ, ನಂಗೆ ಆ ರಿಕ್ವೈರ್ಮೆಂಟ್ ಇದ್ದರೆ ಸಾಕು ಅನ್ನೋರ್ಗೂ ಬೆಸ್ಟ್ ಆಪ್ಷನ್. ಹೋಗಲಿಲ್ಲ ಅಂದ್ರೆ 5 ಸೆಕೆಂಡ್ ಐತೆ, ಹೋಗಲಿಲ್ಲ ಅಂದರೆ ಲಾಕೆ 100% ಲಾಕು. ರೈಟಿಂದ ಹೊಡೆದ್ಬಿಡೋಣ ಗ್ಯಾಪಲ್ಲಿ. ಯಾರು ಗುರು ಎಲ್ಲೋ ಬೋರ್ಡೆ ಹಿಂಗೆ ಮಾಡಿಸ್ಬಿಟ್ಟವನೆ ಗಾಡಿನ, ಸ್ಪಾಯ್ಲರ್ ಗಿಲ್ಲರೆಲ್ಲ ಹಾಕ್ಸ್ಬಿಟ್ಟವನೆ ಡಿಸೈರ್ಗೆ. ನೋಡಿ ಇಂಥ ಎಂತೂಸಿಯಾಸ್ಟ್ ಇರ್ತಾರೆ, ಇವ್ರನ್ನೆಲ್ಲ ಎಂತೂಸಿಯಾಸ್ಟ್ ಅಂತ ಕರೀತಾರೆ. ಸೊ ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಒಂದು ಕ್ವಿಕ್ ರಿವ್ಯೂ ಆಫ್ ದಿ ಆಲ್ ನ್ಯೂ XC2501. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಈ ಗಾಡಿ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಸೊ ಸಿಗುವ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಬಾಯ್.